ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇದು ನನ್ನ ರೊಟೀನ್ ಡೇ ಮಾರ್ನಿಂಗ್. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಕುಡಿದು ಮಂಗಳವಾರ ಆಗಿದ್ದರಿಂದ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿ ಎಲ್ಲ ಕೆಲಸ ಆಯಿತು. ನಾನು ಇನ್ನು ಕೆಲಸಕ್ಕೆ ಹೋಗಬೇಕು. ಆ್ಯಕ್ಚುಲಿ ನಂದು 11 ಗಂಟೆ ಶಿಫ್ಟ್ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಸೊ ಇವತ್ತು ಅಂದ್ಕೊಂಡಿರ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಅವ್ರು ಹೆಂಗೆ ಅಂದರೆ, ನಾವು ಪ್ರೀತಿ ಕೊಡೋದಕ್ಕಿಂತ ಅವ್ರು ನಮಗೆ ಪ್ರೀತಿ ಕೊಡೋದು ಜಾಸ್ತಿ. ಅದು ಹೇಗೆ ಪ್ರೂವ್ ಆಯಿತು ಅಂದರೆ, ಇವತ್ತಿನ ದಿನ ಅದು ನಮ್ಮ ಮನೆಗೆ ಬಂದಿದ್ದ ರೀತಿ. ಇದು ನಾವು ಸಾಕಿದ್ದು ಪೆಟ್ಟು. ಸೊ ಇದು ಮನೇಲಿ ಸಾಕಿದ್ದಲ್ಲ, ಬೀದಿದೇನೆ. ಅಂದರೆ ನಾವು ನಮ್ಮ ಮನೆ ಹತ್ರ ತುಂಬಾ ಮುದ್ದಾಗಿ ನನ್ನ ಮಗ ಸಾಕಿರೋದು. ಇದ್ರ ಹೆಸರು ಲೂಸಿ ಅಂತ. ಇದು ನಾವು ಮನೆ ಶಿಫ್ಟ್ ಮಾಡಿ 1.5 ಮಂತ್ ಆಗ್ತಿದೆ. ಈಗ ಮನೆ ಹುಡ್ಕೊಂಬಂದಿದೆ. ಎಷ್ಟು ಪ್ಯಾಂಪರಿಂಗ್ ಮಾಡುತ್ತೆ ಅಂದರೆ ನಮ್ಮನ್ನು, ಅದು ಬಂದ ತಕ್ಷಣ ನಮ್ಮ ಮೇಲೆ ಹತ್ತಬೇಕು, ಹಿಂಗೆ ಮುದ್ದು ಮಾಡಬೇಕು ಅಂತೆಲ್ಲ ಕೇಳುತ್ತೆ. ಸೊ ನನಗೂ ಟೈಮ್ ಆಗಿತ್ತು. ಆ್ಯಕ್ಚುಲಿ ಅದನ್ನು ಇಲ್ಲಿ ಇಟ್ಕೊಳಕ್ಕೆ ಒಂದೇ ಪ್ರಾಬ್ಲಮ್ಮು, ಅದು ಇನ್ನೂ ಇಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಬೇರೆ ನಾಯಿಗಳು ಇಲ್ಲಿ ಅದು ಸೇರ್ಸೋಕ್ಕೆ ಅಂದರೆ ಇಟ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ. ಹಾಗಾಗಿ ಅದನ್ನು ಅಲ್ಲಿ ಬಿಟ್ಟು ಬರಬೇಕಿತ್ತು. ನಾನು ಕೆಲ್ಸಕ್ಕೆ ಹೋಗೋ 1 ಅವರ್ ಮುಂಚೆನೇ ರೆಡಿಯಾಗಿ ಅದನ್ನು ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿ, ಅದನ್ನು ಅಲ್ಲಿ ಬಿಟ್ಬಿಟ್ಟು ನಾನು ರಿಟರ್ನ್ ಕೆಲ್ಸಕ್ಕೆ ಹೋಗಬೇಕಿತ್ತು. ಸೊ ಅದನ್ನು ತಪ್ಪಿಸ್ಕೊಂಡು ಹೋಗೋದು ತುಂಬ ಕಷ್ಟ ಇತ್ತು. ನಾಯಿ ಅಂದರೆ ಹಾಗೆ ಅಲ್ವಾ, ನಿಯತ್ತು ಅಂತ. ಸೊ ಥ್ಯಾಂಕ್ ಯು ಫಾರ್ ದ ವಾಚ್ ಮೈ ವಿಡಿಯೋಸ್. ಥ್ಯಾಂಕ್ ಯು.